ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧುಲಾಗ್ಸ್. ಸ್ಯಾರಿದು ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು. ಇದ್ರದ್ದು ಕಂಪ್ಲೀಟ್ ವೀಡಿಯೋನ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಹಾಗೆ ಲೆಂತಿ ವೀಡಿಯೋ ಆಗಿರೋದ್ರಿಂದ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಹಾಗೆ ಸ್ಲೀವ್ ಪಾರ್ಟ್ ಅಂತ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಮಾಡಿದ್ದೀನಿ. ಕಂಪ್ಲೀಟ್ ವೀಡಿಯೋನ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಇದು ಬ್ಯಾಕ್ ಸೈಡು ಈ ಥರ ಕೊಟ್ಟಿದ್ದೀನಿ. ನೆಕ್ಕು ಕವರ್ ನೆಕ್ಕಿಗೆ ಪೀಸಲ್ಲಿ ವರ್ಕ್ ಮಾಡಿದ್ದೀನಿ. ಹಾಗೆ ಫ್ರಂಟು ವಿ ನೆಕ್ ಕೊಟ್ಟಿದ್ದೀನಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಯಾವುದೇ ಫ್ಯಾಬ್ರಿಕ್ ಸ್ಟಿಚ್ ಮಾಡೋಕ್ಕಿಂತ ಫಸ್ಟ್ ಈ ಥರ ನೀಟಾಗಿ ಐರನ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ಲೈನಿಂಗ್ನ ಐರನ್ ಮಾಡ್ಕೊತಿದ್ದೀನಿ. ಶೆಲ್ ಫ್ಯಾಬ್ರಿಕ್ ಐರನ್ ಮಾಡಬೇಕಾದ್ರೆ ರಾಂಗ್ ಸೈಡಲ್ಲಿ ಐರನ್ ಮಾಡಿ, ರೈಟ್ ಸೈಡಲ್ಲಿ ಐರನ್ ಮಾಡಬೇಡಿ. ಶೆಲ್ ಫ್ಯಾಬ್ರಿಕ್ ಐರನ್ ಮಾಡಬೇಕಾದ್ರೆ ಹುಷಾರು, ತುಂಬ ನೀಟಾಗಿ ಇಟ್ಕೋಬಾರ್ದು, ಬಿಟ್ಟೆ ಹೋಗ್ಬಿಡುತ್ತೆ. ಇಟ್ಕೊಂಡು ಐರನ್ ಮಾಡ್ಕೊತಿದ್ದೀನಿ. ಫ್ಯಾಬ್ರಿಕ್ ಈ ಥರ ಫೋಲ್ಡಿಂಗ್ ಇದ್ದರೆ ಕಟ್ಟಿಂಗ್ ಟೈಮಲ್ಲಿ ಹಿಂಸೆ ಆಗುತ್ತೆ, ಅದಕ್ಕೋಸ್ಕರ ಈ ಥರ ನೀಟಾಗಿ ಐರನ್ ಮಾಡ್ಕೋಬೇಕು. ಬ್ಯಾಕ್ ನೆಕ್ನ ಡ್ರಾಫ್ಟ್ ಮಾಡ್ತಿದ್ದೀನಿ. ಬ್ಯಾಕ್ ನೆಕ್ಕಿಂದಿದು ಚಾರ್ಟು. ನಾನಿಲ್ಲಿ ಯೂಸ್ ಮಾಡ್ತಿರೋ ಮಾರ್ಕಿಂಗ್ ಚಾಕ್, ವ್ಯಾಕ್ಸಿಂಗ್ ಮಾರ್ಕಿಂಗ್ ಚಾಕ್. ಇದು ಐರನ್ ಮಾಡಿದರೆ ಹೋಗುತ್ತೆ. ಇದು ಲೈನಿಂಗ್ ಮಾರ್ಕ್ ಮಾಡ್ಕೊಳ್ಳಿ ಮೇಲ್ಗಡೆ ಸ್ಟ್ರೈಟಾಗಿ. ಬ್ಲೌಸ್ದು ಫುಲ್ ಲೆಂತ್ ತೊಗೋಬೇಕು. 14 ಫುಲ್ ಲೆಂತ್ ಇದೆ. 14 ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತು 14 ಇದೆ. ಇದು ಫ್ಯಾಬ್ರಿಕ್ ಆನ್ ಫೋಲ್ಡ್ ಇದೆ ನೋಡಿ. 14 ಪ್ಲಸ್ 1 ತೊಗೋಬೇಕು, 15 ಆಗುತ್ತೆ. 12, 13, 14, 15 ತೊಗೋಬೇಕು. ಈಗ 15 ಫುಲ್ ಲೆಂತ್ ಇದ್ದರೆ 16 ತೊಗೋಬೇಕಷ್ಟೇ. ನೆಕ್ಸ್ಟ್ ಮಾರ್ಕಿಂಗು ಶೋಲ್ಡರು, ಹಾಗೆ ಆರ್ಮೋಲ್ ಲೈನು, ಚೆಸ್ಟು, ವೇಸ್ಟು. ಶೋಲ್ಡರ್ ಲೈನು ಹೇಗೆ ತೊಗೋಬೇಕು ಅಂತಂದರೆ, ನಂದು ಚೆಸ್ಟ್ ಮೆಜರ್ಮೆಂಟ್ ಇರೋದು 35 ಅಂದರೆ 36 ತೊಗೊತಿದ್ದೀನಿ. ಈ ಬ್ಲೌಸ್ನ ನನಗೆ ಸ್ಟಿಚ್ ಮಾಡ್ಕೊತಿರೋದು. ನಾನು ಈ ಚಾರ್ಟ್ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರು ಇನ್ನೂ ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಕೊಳ್ಳಿ. ಲೆಂತಿ ವಿಡಿಯೋದಲ್ಲೇ ಹಾಕಿದ್ದೀನಿ. ಇದು 2 ಥರ ಚಾರ್ಟ್ ಬರುತ್ತೆ. ಒಂದು ಲಾಂಗ್ ಸ್ಲೀವ್, ಇನ್ನೊಂದು ಶಾರ್ಟ್ ಸ್ಲೀವ್. ಶೋಲ್ಡರು, ಆರ್ಮೋಲ್ ಅಂತ 2 ಚಾರ್ಟ್ ಬರುತ್ತೆ ಅದರಲ್ಲಿ ಮತ್ತೆ ಡೀಪ್ ನೆಕ್, ಶಾರ್ಟ್ ನೆಕ್. ಡೀಪ್ ನೆಕ್, ಶಾರ್ಟ್ ನೆಕ್ ಅಂತ ಬರುತ್ತೆ. ಡೀಪ್ ನೆಕ್ಕಲ್ಲಿ ಚೆಸ್ಟು 36ಅಲ್ಲಿ ಡೀಪ್ ನೆಕ್ ಎಷ್ಟಿದೆ, ಶಾರ್ಟ್ ನೆಕ್ ಎಷ್ಟಿದೆ ಅಂತ. ಇದು ಡೀಪ್ ನೆಕ್, ಇದು ಶಾರ್ಟ್ ನೆಕ್. ಶಾರ್ಟ್ ನೆಕ್ ಎಷ್ಟಿದೆ ಅಂತ, ಶಾರ್ಟ್ ನೆಕ್ 7.5 ಇದೆ. ಶೋಲ್ಡರ್ ಮೆಜರ್ಮೆಂಟ್ 7.5. ಹಾಗೆ ಆರ್ಮೋಲ್ದು, ಶಾರ್ಟ್ ನೆಕ್ದು 7 ಇದೆ. ನಾನು ಇಲ್ಲಿಂದ ಇಲ್ಲಿಗೀಗ 7.5 ತೊಗೊತಿದ್ದೀನಿ ಫಸ್ಟಿಗೆ. 7.5. ನೆಕ್ಸ್ಟು 7 ತೊಗೊತಿದ್ದೀನಿ. ಶೋಲ್ಡರ್ ಮೆಜರ್ಮೆಂಟ್ 7.5, ಹಾಗೆ ಆರ್ಮೋಲ್ ಮೆಜರ್ಮೆಂಟ್ 7 ತೊಗೊತಿದ್ದೀನಿ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್, ಚೆಸ್ಟ್ ಡಿವೈಡೆಡ್ ಬೈ 4 ಪ್ಲಸ್ 2 ತೊಗೋಬೇಕು. ನಂದಿಲ್ಲಿ ಚೆಸ್ಟು 35 ಇದೆ. 35 ಡಿವೈಡೆಡ್ ಬೈ 4 ಪ್ಲಸ್ 2 ತೊಗೋಬೇಕು. ಎಷ್ಟು ಬರುತ್ತೆ ಅಷ್ಟನ್ನು ತೊಗೋಬೇಕು. 35 ಡಿವೈಡೆಡ್ ಬೈ 4 ಪ್ಲಸ್ 2, 1075 ಬರ್ತಿದೆ. ಸೇಮ್ ಮೆಜರ್ಮೆಂಟ್ನೇ ನಾನಿಲ್ಲಿ ತೊಗೊತಿದ್ದೀನಿ. 1075 ಅಂದರೆ 10 ಮುಕ್ಕಾಲು. 10 ಮುಕ್ಕಾಲು ತೊಗೋಬೇಕು. ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್. ವೇಸ್ಟ್ ಡಿವೈಡೆಡ್ ಬೈ 4 ಪ್ಲಸ್ 2 ಪ್ಲಸ್ 1 ಇಂಚ್ ಡಾಟ್ ಇದೆ. ಈ ಡಾಟ್ ಮೆಜರ್ಮೆಂಟು 1 ಇಂಚು. 2 ಅಂದರೆ ಈಸ್ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ.
ಅಂದರೆ 2 ಇಂಚಷ್ಟು ನಾವೇನಾದರೂ ದಪ್ಪ ಸಣ್ಣ ಆದ್ರೇ ರಿಮೂವ್ ಮಾಡ್ಕೋಬೋದು. ಅದು ಈಗ ವೇಸ್ಟ್ ಮೆಷರ್ಮೆಂಟು 29.5 ಇದೆ ನಂದು. 29.5 ಡಿವೈಡೆಡ್ ಬೈ 4 ಪ್ಲಸ್ 2 ಇಂಚ್ ಪ್ಲಸ್ 1 ಇಂಚ್ 10.37 ಬರ್ತಿದೆ. 10.37 ತೊಗೊತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಹಾಗೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಈಸ್ ಹೇಳಿದ್ನಲ್ಲ, ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅದನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ಸೇಮ್ ಇಲ್ಲೂ ಅಷ್ಟೇ 2 ಇಂಚ್ ಮಾರ್ಕ್ ಮಾಡ್ಕೊತಿದ್ದೀನಿ. 2 ಇಂಚಿಗೆ ಒಂದು ಲೈನ್ ಡ್ರಾ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಡಾಟ್ನ ಪ್ಲೇಸ್ಮೆಂಟ್ ಮಾಡಬೇಕು. ಯಾವ ಡಾಟ್ ಅಂದರೆ ಇದು 4 ಇಂಚಿಗೆ ಡಾಟ್ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಹೈಟೂ 4 ಇರಬೇಕು, ಲೆಂತೂ 4 ಇರಬೇಕು. ಅಂದರೆ ಉದ್ದನೂ 4, ಈ ಕಡೆಯೂ 4 ಇರಬೇಕು. 4 ಆದಮೇಲೆ 1/2 ಇಂಚ್, ಈ ಕಡೆ ಹಾಫು ಈ ಕಡೆ ಹಾಫ್ ಇಂಚ್ ಡಾಟ್ ಇದು ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ನೆಕ್ಸ್ಟು ಶೋಲ್ಡರ್ ಮೆಷರ್ಮೆಂಟ್ ತೊಗೊತಿದ್ದೀನಿ. ಹಿಂದ್ಗಡೆ ನಾನು ನೆಕ್ನ ಡೀಪ್ ಕೊಡ್ತಿಲ್ಲ, ಕವರ್ಡ್ ಕೊಡ್ತಿದ್ದೀನಿ. ಅದಕ್ಕೆ ನಾನು 4.5 ತೊಗೊತಿದ್ದೀನಿ. 4.5 4.5ಗೆ ಬರೀ 1/2 ಇಂಚ್ ಮಾತ್ರ ಡ್ರಾ ಮಾಡ್ತಿದ್ದೀನಿ, ಫುಲ್ ಕವರ್ಡ್ ನೆಕ್ ಸ್ಟಿಚ್ ಮಾಡೋಕ್ಕೆ. ಬ್ಯಾಕ್ ನೆಕ್ ನಾನು ಇಲ್ಲಿ ಡೀಪ್ ಇಡ್ತಿಲ್ಲ, ಬರೀ 1/2 ಇಂಚು ಸ್ಟಿಚಿಂಗಿಗೆ ಮಾತ್ರ ತೊಗೊಂಡಿದ್ದೀನಿ. ಸ್ಟಿಚಿಂಗಿಗೆ ಅಂತ ಯಾವುದೇ ಥರ ಶೇಪ್ ಕೊಡ್ತಿಲ್ಲ ನಾನು. ಸ್ವಲ್ಪ ಈ ಥರ ಬೇಕಾದರೆ ಮಾಡ್ಕೋಬೋದು. ನೆಕ್ಸ್ಟು ಆರ್ಮೋಲು ನಾನು 1 ಇಂಚ್ ಡ್ರಾ ಮಾಡ್ತಿದ್ದೀನಿ. 1 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಕೊಡೋದು. ಇಷ್ಟ. ಬ್ಯಾಕ್ ಓಪನಿಂಗ್ ಕೊಡೋದಾದರೆ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಓಪನಿಂಗಿಗೆ ಅಂತ. ಇದು ಫ್ರಂಟ್ ಓಪನಿಂಗ್ ಆಗಿರೋದ್ರಿಂದ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರು ಇಲ್ಲಿಂದ ಇಲ್ಲಿಗೆ 7.5, ಆರ್ಮೋಲ್ 7, ಚೆಸ್ಟು 10.75, ವೇಸ್ಟು 10.35 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚ್, ಇಲ್ಲಿಂದ ಇಲ್ಲಿಗೆ 4 ಇಂಚ್, 1/2 ಇಂಚು ಡಾಟು. ಇದು 2 ಇಂಚು ಈಸು, 1 ಇಂಚು ಆರ್ಮೋಲ್, 1/2 ಇಂಚು ನೆಕ್. ಇದು ಬ್ಯಾಕ್ ನೆಕ್. ಈ ಬ್ಯಾಕ್ ನೆಕ್ನ ನೀವು ಪ್ರಿನ್ಸಸ್ ಕಟ್ಟಿಗಾದರೂ ಯೂಸ್ ಮಾಡ್ಬೋದು, ಕಟೋರಿಗಾದರೂ ಯೂಸ್ ಮಾಡ್ಬೋದು. ಯಾವುದೇ ಬ್ಲೌಸಿಗಾದ್ರೂ, ಯಾವುದೇ ಟೈಪು ಬ್ಲೌಸಿಗಾದ್ರೂ ಬ್ಯಾಕು ಸೇಮ್ ಬರುತ್ತೆ. ಇದೇ ಪ್ರೊಸೀಜರಲ್ಲಿರುತ್ತೆ. ಫ್ರಂಟ್ ಮಾತ್ರ ಚೇಂಜ್ ಆಗೋದು. ಪ್ರತಿಯೊಂದು ಸ್ಟೈಲ್ ಬ್ಲೌಸಿಗೂ ಬ್ಯಾಕ್ ಅಂತೂ ಸೇಮ್ ಇದೇ ಥರ ಬರುತ್ತೆ. ಇದೇ ಥರ ಸ್ಟಿಚ್ ಮಾಡ್ಕೊಳೋದು. ಇದನ್ನು ನಾನು ಕಟ್ ಮಾಡ್ಕೊತಿದ್ದೀನಿ. ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಬ್ಯಾಕ್ ನೆಕ್ಕಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಮತ್ತೆ ಬೇಕಾದರೆ ಸೇಮ್ ಮಾಡಿಬಿಟ್ಟು ಡೌಟ್ನ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಾನು ಇಂಟರ್ ಔಟ್ ಮೆಥಡ್ ಮಾಡ್ತಿರೋದ್ರಿಂದ ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಎಲ್ಲಾದರೂ ನೀವು ಇಂಟರ್ ಔಟ್ ಮೆಥಡ್ ಮಾಡಲ್ಲ ನಾನು ಅನ್ನೋಂಗಿದ್ರೆ ಈ ಥರ ಕಟ್ ಮಾಡ್ಕೋಬೇಡಿ. ಕ್ಯಾನ್ವಾಸ್ ಎಲ್ಲ ಆದರೆ ಡೈರೆಕ್ಟ್ ಕಟ್ ಮಾಡೋಕ್ಕೆ ಹೋಗಬಾರ್ದು ನೆಕ್ನ. ಈ ಥರ ಕಟ್ ಆಗುತ್ತೆ. ಇದು ಬ್ಯಾಕ್ ಸೈಡ್ದು. ಎಲ್ಲ ಫ್ಯಾಬ್ರಿಕ್ ಕಟ್ ಮಾಡಾದಮೇಲೆ ನಾನು ಇಂಟರ್ ಔಟ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿರೋದ್ರಿಂದ ಅಲೈನ್ ಮಾಡ್ಕೊತಿದ್ದೀನಿ. ನಾನು ಮಾರ್ಕ್ ಮಾಡಿರೋದನ್ನ ಫ್ರಂಟ್ ಸೈಡ್ ಅಂತ, ಮಾರ್ಕ್ ಆಗದಿರೋದು ಬ್ಯಾಕ್ ಸೈಡ್ ಅಂತ ತೊಗೊತಿದ್ದೀನಿ. ನಾನು ಫಸ್ಟಿಗೆ ಹೇಳಿದೆ ಶಲ್ ಫ್ಯಾಬ್ರಿಕ್ನ ನಾನು
ಬ್ಯಾಕಿಂದ ಕಟ್ ಮಾಡ್ತಿದ್ದೀನಿ ಅಂತ. ಬ್ಯಾಕು ಮತ್ತು ಬ್ಯಾಕ್ನ ಜಾಯಿನ್ ಮಾಡ್ಕೊತಿದ್ದೀನಿ. ಈ ಥರ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳೋದ್ರಿಂದ ಈಸಿ ಆಗುತ್ತೆ ಸ್ಟಿಚಿಂಗು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಪಿನ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ. ನೆಕ್ ಹತ್ರ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಬಾಟಮಲ್ಲೂ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಬಿಫೋರ್ ವಾಚಿಂಗ್ ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟು ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಜೊತೆ ಬರ್ತೀನಿ. ಬಾಯ್.